ಮೊದಲ ದಿನವೇ ಮುಷ್ಕರಕ್ಕೆ ನಿರಸ ಪ್ರತಿಕ್ರಿಯೆ, ನಾಳೆ ಬಂದ್ ಬಿಸಿ ತಟ್ಟುತ್ತಾ ಅನ್ನೋದೇ ಚಿಂತೆ. ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಕಾರ್ಮಿಕರ ಪ್ರತಿಭಟನೆ. ಶಿರಸಿಯಲ್ಲಿ ಪ್ರತಿಭಟನೆ ವೇಳೆ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಅಂಗನವಾಡಿಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ರು. 53 ವರ್ಷದ ಶಾಂತ ಇವತ್ತು ಪ್ರತಿಭಟನೆ ವೇಳೆ ಏನು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮೂಲಭೂತವಾದ ಬೇಡಿಕೆಯನ್ನ ಕಾರ್ಮಿಕ ವರ್ಗದ ಈ ಜಂಟಿ ಸಭೆ ಕೇವಲ ಆಳುವ ಸರ್ಕಾರಗಳ ವಿರುದ್ಧ ಅಲ್ಲ, ಸರ್ಕಾರದ ನೀತಿಗಳು ಜನಪರವಾಗಿ ಬದಲಾವಣೆ ಆಗಬೇಕು ಅಂತ. ಸರ್ಕಾರದ ನೀತಿಗಳು ಜನಪರ ಇರುವಂತಹ ಹೋರಾಟ. ಬಹುತೇಕ ಜನರು ಒಂದು ಉಳಿತಾಯದ ಹಣ ಇರೋಲ್ಲ, ನಂತರದ ಜೀವನ ಅವರಿಗೆ ತುಂಬಾ ಎಲ್ಲ ಸ್ವಉದ್ಯೋಗ ಮಾಡುವಂತವ್ರು ಎಲ್ಲರಿಗೂ ಸಹ ಕನಿಷ್ಠ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ. ಎಸ್ ವಿನಾಯಕ, ಪಾಪ ಕಷ್ಟಪಟ್ಟು ದುಡಿಬೇಕು ಒಂದು ಕಡೆ, ಇನ್ನೊಂದು ಕಡೆ ಪ್ರತಿಭಟನೆಯಲ್ಲಿ ಆಕೆ ಪಾಲ್ಗೊಂಡಿದ್ರು, ಆಕೆಗೆ ಇದರ ವಿಚಾರವಾಗಿ ಕಾರ್ಮಿಕರ ಹೋರಾಟದ ವಿಚಾರದಲ್ಲಿ. ಸೊ ಹೀಗಾಗಿ ಏನಾಗಿತ್ತು ಅವ್ರಿಗೆ? ತುಂಬಾ ವರ್ಷಗಳಿಂದ ಏನಾದ್ರು ಹುಷಾರಿರ್ಲಿಲ್ವಾ? ಏನು ಇದ್ದಕ್ಕಿದ್ದಂಗೆ ಯಾಕೆ ಹೀಗಾಯ್ತು? ದಿವ್ಯಾ, ಇವತ್ತೇನೋ ದೇಶದಾದ್ಯಂತ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿತ್ತು. ಈ ವೇಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಶಿಡ್ಲಗುಂಡಿಯ ಶಾಂತ ಬಸಪ್ಪ ಚಕ್ರಸಾಲಿ ಸ್ಥಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿರುವಂತದ್ದು. ಮುಂಡಗೋಟೆ ಕೂಲಿಕಾರ ಸಂಘಟನೆ ಪಟ್ಟಣ ಮೆರವಣಿಗೆ ನಡೀತಿತ್ತು. ಈ ವೇಳೆ ಪಂಚಾಯತಿ ಹತ್ರ ಮೆರವಣಿಗೆ ಬರ್ತಾ ಇದ್ದಂಗೆ ಏನೋ ಬಿಸಿಲಲ್ಲಿ ತಕ್ಷಣ ಇವರನ್ನ ದಾಖಲಿಸಿದ ಆಸ್ಪತ್ರೆಗೆ ಓಕೆ ವಿನಾಯಕ್, ಸಾರಿ ನಿಮ್ ಧ್ವನಿ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸಲು ಸಾಧ್ಯ ಮಾಡ್ತೀವಿ. ಧನ್ಯವಾದಗಳು. ಶಿರಸಿಯಲ್ಲಿ ಪ್ರತಿಭಟನೆ ವೇಳೆ ಕುಸಿದು ಬಿದ್ದು ಮಹಿಳೆ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂತದ್ದು. 53 ವರ್ಷದ ಶಾಂತ ಚಕ್ರಸಾಲಿ ಮೃತ ದುರ್ದೈವಿ. ಶಿಡ್ಲಗುಂಡಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಂದಿನ ಮುಷ್ಕರದಲ್ಲಿ ಶಾಂತ ಚಕ್ರಸಾಲಿಯವರು ಪಾಲ್ಗೊಂಡಿದ್ರು ಕೂಡ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ವಉದ್ಯೋಗ ಮಾಡುವಂತವ್ರು ಎಲ್ಲರಿಗೂ ಸಹ ಕನಿಷ್ಠ ಪೂರ್ತಿಯಾದ ಉಚಿತವಾದ ಆರೋಗ್ಯ ಸೇವೆಯನ್ನು ಕೊಡಬೇಕು, ಆರೋಗ್ಯ ಸೇವೆಯನ್ನು ಸಾರ್ವತ್ರಿಕಗೊಳಿಸಬೇಕು. ಮೂಲಭೂತವಾದ ಬೇಡಿಕೆಯನ್ನ ಕಾರ್ಮಿಕ ವರ್ಗದ ಈ ಜಂಟಿ ಸಭೆ ಕೇವಲ ಆಳುವ ಸರ್ಕಾರಗಳ ವಿರುದ್ಧ ಅಲ್ಲ. ಎಸ್, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇವತ್ತು ಕಾರ್ಮಿಕರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಕಡೆ ಶಿರಸಿಯಲ್ಲೂ ಕೂಡ ಅದೇ ರೀತಿ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದ್ರು, ಹಲವು ಬೇಡಿಕೆಗಳನ್ನ ಇಟ್ಟು. ಆ ಸಂದರ್ಭದಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರು 53 ವರ್ಷದ ಶಾಂತ ಚಕ್ರಸಾಲಿ ಮೃತಪಟ್ಟಿದ್ದಾರೆ. ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ, ಕುಸಿದು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಸರ್ಕಾರದ ನೀತಿಗಳು ಜನಪರವಾಗಿ ಬದಲಾವಣೆ ಆಗಬೇಕು ಅಂತ.